Okay, transistor as an amplifier. Amplification means the process in which increasing the strength of the weak signals is called amplification, or the process in which increasing the amplitude of current, voltage or power of the input signals is called amplification. ವೀಕ್ ಸಿಗ್ನಲ್ಸ್ಗಳ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ಆಂಪ್ಲಿಫಿಕೇಷನ್ ಅಂತ ಕರಿತೀವಿ. ಅಥವಾ ಸ್ಮಾಲರ್ ಆಂಪ್ಲಿಟ್ಯೂಡ್ ಆಫ್ ದಿ ವೋಲ್ಟೇಜ್ ಅಥವಾ ಕರೆಂಟ್ ಅಥವಾ ಪವರನ್ನು ಲಾರ್ಜರ್ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ವೋಲ್ಟೇಜ್ ಪವರನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವು ಅಂತ ಕರಿತೀವಿ ಆಂಪ್ಲಿಫಿಕೇಷನ್ ಅಂತ ಕರಿತೀವಿ. We know that diode is used as the rectifier, means which converts AC into DC. So this transistor is used as an amplifier. So the device which is used to increasing the strength of the weak signals is called amplifier, or the device which is used to increasing the amplitude of the current, voltage or weak signals is called amplifier. So now transistor is used as an amplifier. This is the NPN transistor in the common emitter mode. Common emitter mode of the NPN transistor is the emitter is common in between both input and output. Okay, that's why this is the common emitter mode. So in between the emitter and base, DC battery VBB is connected, and also the input weak signals are applied in between the emitter and base as an input. This input is applied in between the emitter and base. Then in between the collector and the emitter, another battery VCC battery is connected, DC battery is connected, and also the load resistance RL is also connected in series with that. So this is output part of the circuit, this is the input part of the circuit. Amplified voltage or current is measured across the load resistance RL as an output. So in this transistor, due to this connection, emitter base junction is forward bias. This forward bias offers the conducts the current but offers the low resistance. And this collector base junction is the reverse bias. This reverse bias does not conduct the current but offers high resistance. ಈ ಒಂದು ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ಇದು ಕರೆಂಟನ್ನು ಕಂಡಕ್ಟ್ ಮಾಡುತ್ತೆ, ಜೊತೆಗೆ ಲೋ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತೆ. ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸ್ ಆಗಿರುತ್ತೆ, ಅದು ಕರೆಂಟನ್ನು ಕಂಡಕ್ಟ್ ಮಾಡೋದಿಲ್ಲ, ಜೊತೆಗೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಇದು ಸರ್ಕ್ಯೂಟಲ್ಲಿ ಇರ್ತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗಾದರೆ ವರ್ಕಿಂಗ್ ಅಥವಾ ಪ್ರೊಸೀಜರ್. ಸೊ ದಿಸ್ ಆರ್ ಆಲ್ ವೀಕ್ ಸಿಗ್ನಲ್ಸ್ ಆಫ್ ದ ಇನ್ಪುಟ್ ಬೇಸ್ ಕರೆಂಟ್ ಆರ್ ಇನ್ಪುಟ್ ಕರೆಂಟ್ ಆರ್ ವೋಲ್ಟೇಜ್. ಈ ಒಂದು ಸ್ಮಾಲರ್ ಆಂಪ್ಲಿಟ್ಯೂಡ್ ಅನ್ನು ಹೊಂದಿರತಕ್ಕಂಥ ಇದು ಆಂಪ್ಲಿಟ್ಯೂಡ್. ಓಕೆ, ಸ್ಮಾಲರ್ ಆಂಪ್ಲಿಟ್ಯೂಡ್ ಆಫ್ ದ ವೀಕ್ ಸಿಗ್ನಲ್ಸ್ ಅನ್ನು ಈ ಬಿಟ್ವೀನ್ ಎಮಿಟರ್ ಅಂಡ್ ಬೇಸ್ ಅಪ್ಲೈ ಮಾಡ್ತೀವಿ ಆಸ್ ಎ ಇನ್ಪುಟ್ ಆಗಿ. ಸೊ ನಾವು ಅಪ್ಲೈ ಮಾಡಿದಾಗ ದಿಸ್ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್. ಯಾವಾಗ ಇದು ಪಾಸಿಟಿವ್ ಹಾಫ್ ಸೈಕಲ್ ಆಫ್ ಎ ಸಿ ಬರುತ್ತೋ ಆಗ ಬೇಸ್ ಕರೆಂಟ್ ಐ ವಿ ಇನ್ಕ್ರೀಸ್ ಆಗುತ್ತೆ. ಬೇಸ್ ಕರೆಂಟ್ ಐ ವಿ ಇನ್ಕ್ರೀಸ್ ಆದಾಗ ಅದು ಕರೆಸ್ಪಾಂಡಿಂಗ್ ಆಗಿ ಕಲೆಕ್ಟರ್ ಕರೆಂಟ್ ಐ ಸಿ ಇಸ್ ಆಲ್ಸೋ ಇನ್ಕ್ರೀಸಸ್. ಯಾವಾಗ ಕಲೆಕ್ಟರ್ ಕರೆಂಟ್ ಐ ಸಿ ಇನ್ಕ್ರೀಸ್ ಆಗುತ್ತೋ ಆಗ ಔಟ್ಪುಟ್ ವೋಲ್ಟೇಜ್ ವಿ ಒ ಇಸ್ ಈಕ್ವಲ್ ಟು ಐ ಸಿ ಇಂಟು ಆರ್ ಎಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಆಗ ಔಟ್ಪುಟ್ ವೋಲ್ಟೇಜ್ ಇಸ್ ಆಲ್ಸೋ ಇನ್ಕ್ರೀಸಸ್. ಸೊ ಯಾಕೆ ಈ ಒಂದು ಬೇಸ್ ಕರೆಂಟ್ ಇನ್ಕ್ರೀಸ್ ಆದಾಗ ಕಲೆಕ್ಟರ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ more number of electrons are transferred from base to the collector. ಆ ಬೇಸ್ ಇಂದ ಕಲೆಕ್ಟರ್ ರೀಸನ್ಗೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗೋದ್ರಿಂದ ಅಲ್ಲಿ ಲಾರ್ಜ್ ವ್ಯಾಲ್ಯೂ ಆಫ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಕರೆಂಟ್ ಇನ್ಕ್ರೀಸ್ ಆಯಿತು ಅಂದರೆ ವೋಲ್ಟೇಜ್ ಇಸ್ ಆಲ್ಸೋ ಇನ್ಕ್ರೀಸಸ್ ಐ ಸಿ ಟು ವಿ ಆರ್. ಹಾಗಾದರೆ ಇನ್ಕ್ರೀಸ್ ಇನ್ ಆಂಪ್ಲಿಟ್ಯೂಡ್ ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಇಸ್ ಡಿನೋಟೆಡ್ ಬೈ ದಿಸ್ ಗ್ರಾಫ್. ಸೊ ಈ ಒಂದು ಗ್ರಾಫಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ. ಯಾವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೋ ಆಗ ವೋಲ್ಟೇಜು ಸಹಿತ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಸ್ಮಾಲರ್ ಆಂಪ್ಲಿಟ್ಯೂಡ್ ಆಫ್ ದ ಇನ್ಪುಟ್ ವೋಲ್ಟೇಜ್ ಇದ್ದಿದ್ದು ಲಾರ್ಜರ್ ಆಂಪ್ಲಿಟ್ಯೂಡ್ ಆಫ್ ದ ವೋಲ್ಟೇಜ್ ಅಥವಾ ಕರೆಂಟ್ ಆಗಿ ಇನ್ಕ್ರೀಸ್ ಆಗಿದೆ ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್. ಹಾಗಾದರೆ ನೆಕ್ಸ್ಟ್ ಡ್ಯೂರಿಂಗ್ ದ ನೆಗೆಟಿವ್ ಹಾಫ್ ಸೈಕಲ್. ನೆಕ್ಸ್ಟ್ ಇದು ನೆಗೆಟಿವ್ ಹಾಫ್ ಸೈಕಲ್ ಬರುತ್ತೆ. ಇದು ಪಾಸಿಟಿವ್ ಹಾಫ್ ಸೈಕಲ್ ಅಂದರೆ ಇದು ನೆಗೆಟಿವ್ ಹಾಫ್ ಸೈಕಲ್ ಬರುತ್ತೆ.
ಯಾವಾಗ ಈ ನೆಗೆಟಿವ್ ಹಾಫ್ ಸೈಕಲ್ ಬರುತ್ತೋ ಆಗ ಬೇಸ್ ಕರೆಂಟ್ ಐ ಬಿ ಡಿಕ್ರೀಸ್ ಆಗುತ್ತೆ. ಬೇಸ್ ಕರೆಂಟ್ ಐ ಬಿ ಡಿಕ್ರೀಸ್ ಆಯ್ತು ಅಂದರೆ ಕಲೆಕ್ಟರ್ ಕರೆಂಟ್ ಐ ಸಿ ಡಿಕ್ರೀಸ್ ಆಗುತ್ತೆ. ಕಲೆಕ್ಟರ್ ಕರೆಂಟ್ ಐ ಸಿ ಡಿಕ್ರೀಸ್ ಆಯ್ತು ಅಂದರೆ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಇಸ್ ಆಲ್ಸೋ ಡಿಕ್ರೀಸ್. ದಟ್ ಮೀನ್ಸ್ ವೋಲ್ಟೇಜ್ ಅಕ್ರಾಸ್ ದ ಔಟ್ಪುಟ್ ವೋಲ್ಟೇಜ್ ಅಕ್ರಾಸ್ ದ ಲೋಡ್ ರೆಸಿಸ್ಟೆನ್ಸ್ ಆರ್ ಎಲ್ ಇಸ್ ಆಲ್ಸೋ ಡಿಕ್ರೀಸಸ್. ಮೀನ್ಸ್ ವಿ ಒ ಈಕ್ವಲ್ ಟು ಐ ಸಿ ಇಂಟು ಆರ್ ಎಲ್ ಇಸ್ ಆಲ್ಸೋ ಡಿಕ್ರೀಸಸ್. ಇಲ್ಲಿ ನೋಡಿ, ಇಲ್ಲಿ ನಾವು ಇನ್ಕ್ರೀಸ್ ಆಗಿದೆ ಅಂದರೆ 1 2 3 ಈ ರೀತಿ ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ -1 -2 -3 ಅಂದ್ರೆ ಏನಾಯಿತು, ಡಿಕ್ರೀಸ್ ಆಗಿದೆ ಅಂದರೆ ಆಂಪ್ಲಿಟ್ಯೂಡ್ ಏನದಂಗೆ ಆಯಿತು, ಅಲ್ಲಿ ವೋಲ್ಟೇಜ್ ಡಿಕ್ರೀಸ್ ಆಗಿದೆ ಅಂತಂದರೆ ಆಂಪ್ಲಿಟ್ಯೂಡ್ ಈಸ್ -1 -2 -3 ಅಂದರೆ ವೋಲ್ಟೇಜ್ ಡಿಕ್ರೀಸ್ ಆಗಿದೆ ಅಂದರೆ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಅಥವಾ ಆಂಪ್ಲಿಟ್ಯೂಡ್ ಆಫ್ ದ ವೋಲ್ಟೇಜ್ ಇನ್ಕ್ರೀಸ್ ಆಗಿದೆ. ಈ ರೀತಿ ಆ ಒಂದು ಸ್ಮಾಲರ್ ಆಗಿ ಇನ್ ದಿಸ್ ಪ್ರೋಸೆಸ್ ರಿಪೀಟ್ಸ್. ಮತ್ತೆ ಅಗೇನ್ ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್, ಈ ರೀತಿ ಪ್ರೋಸೆಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಪ್ರೋಸೆಸ್ ರಿಪೀಟ್ ಆಗ್ತಾ ಹೋದಾಗ ಈ ರೀತಿ ಸ್ಮಾಲರ್ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್ಸ್ ಆರ್ ಕನ್ವರ್ಟೆಡ್ ಇಂಟು ಲಾರ್ಜರ್ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್ಸ್. ಮೀನ್ಸ್ ಸ್ಮಾಲರ್ ಆಂಪ್ಲಿಟ್ಯೂಡ್ ಇಸ್ ಕನ್ವರ್ಟೆಡ್ ಇಂಟು ಲಾರ್ಜರ್ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್ಸ್ ಆರ್ ಸ್ಟ್ರೆಂತ್ ಆಫ್ ದ ವೀಕ್ ಸಿಗ್ನಲ್ ಇಸ್ ಕನ್ವರ್ಟೆಡ್ ಇಂಟು ಸ್ಟ್ರೆಂತ್ ಆಫ್ ದ ಲಾರ್ಜರ್ ಸಿಗ್ನಲ್ಸ್. ಓಕೆ, ಈ ರೀತಿ ನಾವು ಆ ಒಂದು ಆಂಪ್ಲಿಫೈ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಕರೆಂಟ್ ಗೇನ್ ಬೇಕು. ಕರೆಂಟ್ ಗೇನ್ ಇಸ್ ಡಿನೋಟೆಡ್ ಬೈ ಬೀಟಾ. ಓಕೆ, ಹಾಗಾದ್ರೆ ಬೀಟಾ ಇಸ್ ಈಕ್ವಲ್ ಟು ಕರೆಂಟ್ ಗೇನ್ ಬೇಕು ಅಂದರೆ ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್ ಡೆಲ್ಟಾ ಐ ಸಿ ಡಿವೈಡೆಡ್ ಬೈ ಡೆಲ್ಟಾ ಐ ಬಿ ಈಸ್ ದ ಕರೆಂಟ್ ಗೇನ್ ಇನ್ ದ ಸಿ. ಸೊ ಐ ಸಿ ಇಸ್ ದ ಔಟ್ಪುಟ್ ಕಲೆಕ್ಟರ್ ಕರೆಂಟ್ ಆ್ಯಂಡ್ ಐ ಬಿ ಇಸ್ ದ ಇನ್ಪುಟ್ ಬೇಸ್ ಕರೆಂಟ್. ಹಾಗಾಗಿ ದ ರೇಷಿಯೋ ಆಫ್ ಔಟ್ಪುಟ್ ಕಲೆಕ್ಟರ್ ಕರೆಂಟ್ ಟು ದ ಇನ್ಪುಟ್ ಬೇಸ್ ಕರೆಂಟ್ ಇಸ್ ಕಾಲ್ಡ್ ಕರೆಂಟ್ ಗೇನ್. ಹಾಗಾದ್ರೆ ವೋಲ್ಟೇಜ್ ಗೇನ್ ಬೇಕು. ಹಾಗಾದ್ರೆ ವೋಲ್ಟೇಜ್ ಗೇನ್ ಇಸ್ ಡಿನೋಟೆಡ್ ಬೈ ಔಟ್ಪುಟ್ ವೋಲ್ಟೇಜ್, ದ ರೇಷಿಯೋ ಆಫ್ ಔಟ್ಪುಟ್ ವೋಲ್ಟೇಜ್ ಟು ದ ಇನ್ಪುಟ್ ವೋಲ್ಟೇಜ್ ಇನ್ ಎನಿ ಮೋಡ್ ಆಫ್ ದ ಟ್ರಾನ್ಸಿಸ್ಟರ್ ಇಸ್ ಕಾಲ್ಡ್ ವೋಲ್ಟೇಜ್ ಗೇನ್. ಹಾಗಾದರೆ ಡೆಲ್ಟಾ ವಿ ಒ ಡಿವೈಡೆಡ್ ಬೈ ಡೆಲ್ಟಾ ವಿ ಐ ಈಸ್ ನಥಿಂಗ್ ಬಟ್ ದ ವೋಲ್ಟೇಜ್ ಗೇನ್ ಆಗಿದೆ. ಹಾಗಾದರೆ ವೋಲ್ಟೇಜ್ ಗೇನ್ ಡೆಲ್ಟಾ ವಿ ಒ ಬೇಕು ಅಂತಂದರೆ ವೋಲ್ಟೇಜ್ ಗೇನ್ ಡೆಲ್ಟಾ ವಿ ಒ ಬೇಕು ಅಂತಂದ್ರೆ ಏನಾಗುತ್ತೆ ನೋಡಿ. ಹಾಗಾದ್ರೆ ಡೆಲ್ಟಾ ವಿ ಒ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಐ ಸಿ. ಔಟ್ಪುಟ್ ವೋಲ್ಟೇಜ್ ಬೇಕಂದ್ರೆ ಔಟ್ಪುಟ್ ಕರೆಂಟ್ ಇಂಟು ಔಟ್ಪುಟ್ ರೆಸಿಸ್ಟೆನ್ಸ್ ಆರ್ ಎಲ್ ಡಿವೈಡೆಡ್ ಬೈ ಇನ್ಪುಟ್ ವೋಲ್ಟೇಜ್ ಬೇಕು ಅಂತಂದರೆ ಇನ್ಪುಟ್ ಬೇಸ್ ಕರೆಂಟ್ ಐ ಬಿ ಇಂಟು ಇನ್ಪುಟ್ ರೆಸಿಸ್ಟೆನ್ಸ್ ಆರ್ ಐ. ಹಾಗಾದ್ರೆ ಡೆಲ್ಟಾ ಐ ಸಿ ಡಿವೈಡೆಡ್ ಬೈ ಡೆಲ್ಟಾ ಐ ಬಿ ಈಕ್ವಲ್ ಏನು ಕೊಟ್ಟಿದ್ದೀವಿ, ಬೀಟಾ. ಓಕೆ, ಹಾಗಾದ್ರೆ ಬೀಟಾ ಇಂಟು ಆರ್ ಎಲ್ ಡಿವೈಡೆಡ್ ಬೈ ಆರ್ ಐ ಇಸ್ ದ ಇಕ್ವೇಷನ್ ಫಾರ್ ವೋಲ್ಟೇಜ್ ಗೇನ್. ಅದೇ ರೀತಿ ಇಕ್ವೇಷನ್ ಫಾರ್ ಪವರ್ ಗೇನ್ ಬೇಕು. ವಾಟ್ ದ ಡೆಫಿನೇಷನ್ ಆಫ್ ಪವರ್ ಗೇನ್? The ratio of output power to the input power in any mode of the transistor is called power gain. Okay, agar Pg equal to PO divided by PI. agar power ಬೇಕು ಅಂತಂದ್ರೆ V into I, voltage ಮತ್ತು current ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಪವರ್ ಸಿಗುತ್ತೆ. agar output power ಬೇಕು ಅಂತಂದ್ರೆ delta VO means delta VC into delta VO into delta IC. output voltage into output current is called output power divided by delta VI into delta IB. Means input voltage into input current is called, okay, voltage power is equal to voltage into current. Power gain is equal to output power divided by input power. Output voltage into output current is called output power. Input voltage into input current is called input power. Delta VO divided by delta VI is nothing but the VC. Okay, so power gain VC is equal to VC into, and delta IC divided by delta IB is nothing but beta, that is current gain. So VC equal to VC into beta, and we know the equation for VC which is equal to beta into RL upon RI. So VC is equal to beta into RL divided by RI into beta. Okay, is equal to cross multiply ಮಾಡಿದ್ರೆ ಏನಾಗುತ್ತೆ, is equal to beta square into RL divided by RI is the equation for power gain. Equation for power gain, that is Pc is equal to this equation. ಕಾಣ್ತಾ ಇದನ್ನ ಬೋರ್ಡ್ ಮೇಲೆ. ಸೊ ಈ ರೀತಿ ನಾವು ಪವರ್ ಗೇನ್, voltage gain and current gain can be determined by using the transistor. So that's why the transistor is used as an amplifier. Okay, ಈ ರೀತಿ ನಾವು ಟ್ರಾನ್ಸಿಸ್ಟರ್ನ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ.